ಹಾಯ್ ಆಲ್. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲೇ ತುಂಬ ಫೇಮಸ್ ಆಗಿರುವಂತಹ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇ ಬದನೆಕಾಯಿ ಎಣ್ಣೆಗಾಯಿ. ಇದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬಹುತೇಕ ಜನರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಚಿಕ್ಕದಾದಂತಹ ಬದನೆಕಾಯಿನ ತಗೊಂಡಿದ್ದೆ. ಸೊ ಇದು ನಮಗೆ ಮಸಾಲ ತುಂಬಿಸ್ಲಿಕ್ಕೆ ಕರೆಕ್ಟ್ ಆಗಿರುವಂತಹದ್ದು ಬದನೆಕಾಯಿ. ಸೊ ಅದಾದ ನಂತರ ಎಣ್ಣೆಗಾಯಿ ಅಂತಂದರೆ ತಲೆಗೆ ಬರೋದೇ ನಮಗೆ ನಲಗಡಲೆ. ಸೊ ನಾನಿಲ್ಲಿ 1 ಕಪ್ಪಷ್ಟು ನಲಗಡಲೆನ ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಆಗಿ ಅದಾದ ನಂತರ ಅದ್ರ ಮೇಲಿರೋ ಸಿಪ್ಪೆನ ತೆಗೆದು ಅದನ್ನು ನಾವು ಮಿಕ್ಸರ್ಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೋಬೇಕು. ಹಾಗೆ ನಾನು ಮಾಡುವಂತಹ ಎಲ್ಲ ವಿಡಿಯೋನೂ ನೀವು ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಎಲ್ಲ ವಿಡಿಯೋನೂ ಲೈಕ್ ಶೇರ್ ಮಾಡಿ. ಇಲ್ಲಿ ಬದನೆಕಾಯಿನ ನಾವು ಕಂಪ್ಲೀಟಾಗಿ ಕೊಚ್ಕೊಳ್ಳಲ್ಲ. ಸೊ ಅದು ಹೇಗೆ ನೀಟಾಗಿ ನಾವು ಯೂಸ್ ಮಾಡ್ಕೋಬೇಕು, ಹಾಗೆ ಅದು ಯಾಕೆ ಕಪ್ಪಾಗಬಾರ್ದು ಅಂತ ಹೇಳಿ ನಾನು ಇಲ್ಲೊಂದು ಸೀಕ್ರೆಟ್ನ ಹೇಳ್ಕೊಡ್ತೀನಿ. ಸೊ ಬದನೆಕಾಯಿನ ಈ ಥರ 4 ಭಾಗ ಮಾಡಿ ನಾನಿಲ್ಲೇ ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು, ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಅದು ಕೋಲ್ಡ್ ವಾಟರೇ ಆಗಿರ್ಬೋದು, ನಾರ್ಮಲ್ ವಾಟರೇ ಆಗಿರ್ಬೋದು. ಅದನ್ನು ಈ ಥರ ಬದನೆಕಾಯಿ 4 ಭಾಗ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇಡ್ತೇನೆ. ಇದರಿಂದ ಬದನೆಕಾಯಿ ಬೇಗ ಕಪ್ಪಾಗಲ್ಲ. ಹಾಗೆ ಅದರಲ್ಲಿ ಏನಾದರೂ ಕ್ರಿಮಿ ಕೀಟಾಣು ಇದ್ದರೆ, ಇವಾಗ ನಮಗೆ ಕಂಪ್ಲೀಟಾಗಿ ತೆಗೆದು ನೋಡೋಕ್ಕಾಗಲ್ಲ, ಬದನೆಕಾಯಲ್ಲಿ ಸ್ವಲ್ಪ ಜಾಸ್ತಿ ಹುಳ ಇರುತ್ತೆ ಅಲ್ವಾ. ಸೊ ಅದು ಇದ್ದರೆ ಎಲ್ಲ ಕ್ಲಿಯರಾಗಿ ಹೋಗುತ್ತೆ. ಈಗ ನಾನು ಅದೇ ಥರ ಎಲ್ಲ ಬದನೆಕಾಯಿನೂ ಈ ಥರ ಕಟ್ ಮಾಡಿಕೊಂಡು, ಅದು ನೀವು ಮುರಿದೇ ಇರೋ ಹಾಗೆ ಕಟ್ ಮಾಡ್ಕೋಬೇಕು. ಜಾಸ್ತಿ ಮುರಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಮಸಾಲ ತುಂಬಿದ್ದೆಲ್ಲ ಹೊರಗಡೆ ಬರುತ್ತೆ. ಸೊ ಕರೆಕ್ಟ್ ಪ್ರಮಾಣದಲ್ಲಿ ಈ ಥರ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನಾವು ಮಸಾಲ ಹಾಕಲಿಕ್ಕೆ ಪರ್ಫೆಕ್ಟಾಗಿ ಮಾಡಿಟ್ಕೋಬೇಕು. ಈಗ ನಾನಿಲ್ಲಿ ಎಲ್ಲ ಬದನೆಕಾಯಿನ ಅದೇ ಥರ ಕಟ್ ಮಾಡಿಕೊಂಡು ನಾನೇನಿಲ್ಲಿ ಉಪ್ಪು ನೀರು ಅಂತ ಹೇಳಿದ್ನಲ್ವ ಅದರಲ್ಲಿ ಹಾಕಿ ಒಂದು 15 ಮಿನಿಟ್ಸ್ ಹಾಗೆ ನೆನೆಸ್ಲಿಕ್ಕೆ ಇಡ್ತೀನಿ. ನಾನಿಲ್ಲಿ ಈ ಪರ್ಪಲ್ ಕಲರ್ ಆಗಿರುವಂತಹ ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬದನೆಕಾಯಿ. ಸೊ ನಿಮಗೆ ಸ್ವಲ್ಪ ಮೆದು ಆಗಿರೋದು ಬೇಕಂತಿದ್ರೆ ಸೊ ಇನ್ನೊಂದು ಕಲರ್ ಬದನೆಕಾಯಿನ ಯೂಸ್ ಮಾಡ್ಕೋಬೋದು. ಗ್ರೀನ್ ಕಲರಲ್ಲಿ ಬರುತ್ತೆ ಅಲ್ವಾ ಅದು. ಬಟ್ ಅದು ಇದ್ರಷ್ಟು ಟೇಸ್ಟಾಗಿ ಬರಲ್ಲ. ಸೊ ಇದು ಸ್ವಲ್ಪ ಗಟ್ಟಿ ಆದ್ರೂ ತುಂಬ ಬೇಯಿಸಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 15 ಮಿನಿಟ್ಸ್ ಆದ ನಂತರ ನಾನು ಏನು ನೆನೆಸಿಟ್ಟಿದ್ದೆ ಅಲ್ವಾ ನೀರಲ್ಲಿ, ಅದನ್ನು ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಅದ್ರದ್ದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೀರಿದು. ಅಂತಂದರೆ ಇವಾಗ ಏನಾದರೂ ಕೊಳೆ ಇದ್ದರೆ ಅಥವಾ ಆ ಹುಳ ಏನಾದರೂ ಇದ್ದರೆ ಅದು ಕಂಪ್ಲೀಟಾಗಿ ಹೋಗಿರುತ್ತೆ. ಸೊ ಇವಾಗ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದರಲ್ಲಿ ಇವಾಗ ಸ್ವಲ್ಪ ನೀರಿರುತ್ತೆ ಅಲ್ವಾ, ನಾವು ಏನು ಮಾಡ್ತೀವಿ ಡ್ರೈ ಆಗಿ ಇವಾಗ ಎಣ್ಣೆಗಾಯಿನ ಮಾಡ್ತಾ ಇರೋದು. ಸೊ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆವಾಗ ತುಂಬ ಗಟ್ಟಿಯಾಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದಲ್ಲದೆ ಕೂಡ ನಮಗೆ ತಿನ್ನೋಕ್ಕೆ ಕೂಡ ಸಾಫ್ಟಾಗಿ ಸಿಗುತ್ತೆ. ಇವಾಗೆಲ್ಲ ಬದನೆಕಾಯಿನೂ ಪ್ಯಾನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಎಲ್ಲ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಜೊತೆಗೆ ನಮ್ಮ ಮೇನ್ ರೀಸನ್ ಅಂದರೆ ಅದು ನೀರೇನಿದೆ ಆ ನೀರಿನ ಅಂಶ ಹೋಗಬೇಕು. ಸೊ ಇವಾಗ ಫ್ರೈ ಆಗಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದನ್ನು ತೆಗೆದು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಮೇನ್ ಅಂತ ಹೇಳಿದರೆ ಇದಕ್ಕೆ ಮಸಾಲ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನಾನು 2 ಕಪ್ ಈರುಳ್ಳಿ, 2 ಕಪ್ ಟೊಮೊಟೊ, ಹಾಗೆ ನಾನು ಏನು ಕಡಲೆನ ಹುರಿದಿಟ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ವ ಅದು, ಹಾಗೆ ಅದ್ರ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಖಾರದ ಹೊಡಿ, ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೇಕಾದರೆ 1 to 2 ಸ್ಪೂನ್ ಹಾಗೆ ಕೊಕೊನಟ್ ಆಯಿಲ್ನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಏನು ನಾವು ನಲಗಡ್ಲೆನ ಹುರಿದಿಟ್ಕೊಂಡಿರ್ತೀವಿ ಅಲ್ವ ಅದು ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಮಸಾಲ ಕೂಡ ರೆಡಿ ಆಯಿತು. ರೆಡಿಯಾಗಿರುವಂತಹ ಮಸಾಲನ ಬದನೆಕಾಯಿ ಒಳಗಡೆ ಈ ಥರ ನೀಟಾಗಿ ತುಂಬ್ಕೋಬೇಕು. ನೋಡಿ ಮಸಾಲ ಎಷ್ಟು ನೀಟಾಗಿ ಇದರಲ್ಲಿ ತುಂಬಿಕೊಂಡಿದೆ. ಸೊ ಹಾಗೆ ಎಲ್ಲ ಬದನೆಕಾಯಿನೂ ಚೆನ್ನಾಗಿ ಮಸಾಲ ತುಂಬಿ ಒಂದು ಸೈಡ್ ಎತ್ತಿಟ್ಕೊಳ್ಳಿ. ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಹಾಗೆ ಒಂದು 3-4 ಎಲೆಯಷ್ಟು ಈ ಥರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ನಾವೇನು ಮಸಾಲನ ಇಲ್ಲಿ ಬದನೆಕಾಯಿ ಒಳಗಡೆ ತುಂಬ್ತೀವಲ್ವ ಅದೇ ಮಸಾಲನ ಸ್ವಲ್ಪ ಎತ್ತಿಡ್ಕೋಬೇಕು. ಬಿಕಾಸ್ ನಾವು ಅದನ್ನೇ ಈ ಎಣ್ಣೆ ಜೊತೆ ಫ್ರೈ ಮಾಡಿಕೊಂಡು ಅದಕ್ಕೆ ಬದನೆಕಾಯಿ ಹಾಕೋದು. ಸೊ ಇವಾಗ ನಾವೇನು ಮಸಾಲನ ಎತ್ತಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇದಕ್ಕೆ ಹಾಕಿ, ನಿಮಗೆ ಡ್ರೈ ಬೇಕಂತ ಇದ್ದರೆ ನೀರನ್ನು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡಿ, ಇಲ್ಲ ಅಂತ ಹೇಳಿದರೆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಕೂಡ ಮಾಡ್ಕೋಬೋದು.
ನನಗಿಲ್ಲಿ ಗ್ರೇವಿ ಇಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಎಲ್ಲ ರೆಡಿಯಾಗೋಯ್ತು. ನಾವೇನು ಬದನೆಕಾಯಿ ಒಳಗಡೆ ಮಸಾಲ ತುಂಬಿಸ್ಕೊಂಡಿದ್ದೀವಲ್ವ, ಅದನ್ನು ಒಂದೊಂದಾಗಿ ಈ ಥರ ಸಾಫ್ಟಾಗಿ ಇಡಬೇಕು. ಅದನ್ನು ನಾವು ಆಚೆ ಈಚೆ ಮಾಡೋದ್ರಿಂದ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಎಲ್ಲ ಬದನೆಕಾಯಿನೂ ಈ ಥರ ನೀಟಾಗಿ ಇಡ್ತಾ ಬರಬೇಕು. ಎಲ್ಲ ಇಟ್ಟಾದ ನಂತರ ಒಂದು 10 to 15 ಮಿನಿಟ್ಸ್ ಆಗಿ ಇದನ್ನು ಕ್ಲೋಸ್ ಮಾಡಿ ಇಡಬೇಕು. ಲಾಸ್ಟ್ಗೆ ನಾವು ಎಲ್ಲದರಲ್ಲಿ ಅಡುಗೆಯಲ್ಲಿ ಮಾಡೋ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿದರೆ ಇವತ್ತಿನ ಎಣ್ಣೆಗಾಯಿ ಅಂತೂ ರೆಡಿಯಾಗೋಯ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೋಡಿ, ಆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.